ಪ್ರಧಾನಮಂತ್ರಿಗಳ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದ್ದು. ಅನೇಕ ಮಂತ್ರಿಗಳು, ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿರೋರ ಬಗ್ಗೆ ಅವ್ರ ಸಂಪರ್ಕ ಇತ್ಯಾದಿಗೂ ಒಂದು ಟೀಮು, ನಾವು 2-3 ಮೀಟಿಂಗ್ ಮಾಡಿದ್ವಿ ದಿಲ್ಲಿಯಲ್ಲಿದ್ದಾಗ. ಈ ರೀತಿ ಭಾಳ ಮೈಕ್ರೋ ಮ್ಯಾನೇಜ್ಮೆಂಟನ್ನು ಮಾಡಿದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಧಾನಮಂತ್ರಿಗಳ ನೇತೃತ್ವಕ್ಕೆ ಜನ ಈ ಸರ್ತಿ ದಿಲ್ಲಿ ಜನ ತೀರ್ಮಾನ ಮಾಡಿದರು. ಲೋಕಸಭೆಯಲ್ಲಿ ನಮಗೆ 7ಕ್ಕೆ 7 ಸೀಟ್ ಕೊಟ್ಟರೆ, ಯಾವಾಗಲೂ ಕಳೆದ 3 ಚುನಾವಣೆಯಲ್ಲಿ 7ಕ್ಕೆ 7 ಸೀಟು ನಮಗೆ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಪಾರ್ಟಿ ಅಂತ ಕೊಟ್ಟಿದ್ದಾರೆ. ಆದರೆ ಇವರು ಡ್ರಾಮಾ, ಇವರು ಸುಳ್ಳು ಹೇಳೋದು, ಇವರು ಕಾಲು ಕೆದ್ರ ಜಗಳ ಮಾಡೋದು, ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಬಂದಂಥ ಭ್ರಷ್ಟಾಚಾರಿ ವಿರೋಧಿ ಆಂದೋಲನದಲ್ಲಿ ಬಂದಂಥವರೇ ಸ್ವತಃ ಭ್ರಷ್ಟಾಚಾರದಲ್ಲಿ ತೊಡಗೋದು, ಆನಂತರ ಜೈಲಿಗೆ ಹೋಗಿ ಅಲ್ಲಿಂದನೇ ನಾನು ಆಡಳಿತ ನಡೆಸ್ತಿರೋಂಥ ದುರಹಂಕಾರ ಮತ್ತು ಎಕ್ಸೈಸ್ ಪಾಲಿಸಿ ಮಾಡಿ ಅದರಲ್ಲಿ ಹೆಂಡದಲ್ಲಿ ದುಡ್ಡನ್ನು ಮಾಡಲಿಕ್ಕೆ ಅಕ್ರಮವಾದಂಥ ಪಾಲಿಸಿ ಮಾಡೋದು, ಜನ ನೋಡಿ ಬೇಸತ್ತಿದ್ದಾರೆ. ಮತ್ತು ಸುಳ್ಳು ಹೇಳೋದು. ನಾವು ಮೊಲ್ಲಾ ಕ್ಲಿನಿಕ್ ಮಾಡೀವಿ. ಮೊಲ್ಲಾ ಕ್ಲಿನಿಕ್ದೊಳಗೆ ವೆರಿಫಿಕೇಷನ್ ಮಾಡಿದರೆ ಎಲ್ಲ ಕಡೆ ಎಕ್ಸ್ಪೈರಿ ಆದಂಥ, ಡೇಟ್ ಎಕ್ಸ್ಪೈರಿ ಆದಂಥ ಔಷಧಿಗಳು ಸ್ಕೂಲ್ಗಳಲ್ಲಿ ನಾ ಅದು ಮಾಡೀನಿ ಇದು ಮಾಡೀನಿ. ಒಂದು ಸ್ಕೂಲ್ದಾಗ ಇವ್ರು ಹೇಳಿದ್ದಿಲ್ಲ, ಎಲ್ಲ ಕೊಟ್ಟಲ್ಲಿ ಲೋ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟರು. ಯಮುನಾ ನದಿಯಿಂದ ನೀರನ್ನು ಸ್ವಚ್ಛ ಮಾಡಿ ಒಳ್ಳೆಯ ಶುದ್ಧ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ, ಅದು ಕೊಟ್ಟಿಲ್ಲ. ಸುಳ್ಳು, ದಿನ ಬೆಳಿಗ್ಗೆ ಎದ್ದರೆ ಸುಳ್ಳು. ಜೋಪಡಿ ಪಟ್ಟಿ ಮನೆಗಳನ್ನು, ಜೋಪಡಿ ಪಟ್ಟಿಗಳಲ್ಲಿ ಭಾಳ ವರ್ಷಗಳಿಂದ ಯಾರಿದ್ದಾರೆ ಅದಕ್ಕೊಂದೇನೋ ಒಂದು ರೀಸನೇಬಲ್ ಆದಂಥ ಡೆಡ್ಲೈನನ್ನು ಫಿಕ್ಸ್ ಮಾಡಿ ಲೋಕಸಭೆಯಲ್ಲಿ ಕಾನೂನು ನಾವು ಪಾಸ್ ಮಾಡೀವಿ, ಬಡವರಿಗೆ ಯಾರಿಗೂ ತೊಂದರೆ ಆಗಬಾರ್ದಂತ. ಮೋದಿ ಬಂದ್ಕೊಳ್ಳಿ ಕೆಡುತ್ತಾರೆ ಅಂತ ಪ್ರತಿ ಸರ್ತಿ ಹೇಳೋದು. ಈ ರೀತಿ ಸುಳ್ಳಿನ ಸೌಧವನ್ನು ಕಟ್ಟಿದ್ದರಿಂದ ಜನ ಒಂದು ಸ್ವಲ್ಪ ದಿವಸ ನಂಬ್ತಾರೆ. ಎಲ್ಲ ಕಾಲಕ್ಕೂ ಎಲ್ಲರನ್ನೂ ಮೋಸ ಮಾಡೋಕ್ಕಾಗಲ್ಲ, ಎಲ್ಲ ಸಂದರ್ಭದಲ್ಲಿಯೂ ಎಲ್ಲರನ್ನೂ ಮೋಸ ಮಾಡೋಕ್ಕಾಗಲ್ಲ. ಹಾಗಾಗಿ ಜನ ಕೇಜ್ರಿವಾಲ್ ಆ್ಯಂಡ್ ಕಂಪನಿಯನ್ನು ತಿರಸ್ಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ಪ್ರೋತ್ಸಾಹಿಸಿದ್ದಾರೆ. ನನಗೆ ಸಂಪೂರ್ಣವಾದಂಥ ವಿವರಗಳು ಲಭ್ಯ ಆಗಿಲ್ಲ, ಆದರೆ ಇಷ್ಟು ನಾ ಹೇಳಲಿಕ್ಕೆ ಬಯಸ್ತೀನಿ. ಮುಸಲ್ಮಾನರಿಗೂ ಸಹಿತ ಅನ್ನಿಸ್ತಾ ಇದೆ. ಈಗ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ. ಕಾಶ್ಮೀರದ ನಾವು ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿದ್ದೆ ನಾನು. ಅಲ್ಲಿ ನಾನು ಕಳಿಸಿದ್ರು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು. ಅಲ್ಲಿ ಹೋದಾಗ ನಾನು ನಮ್ಮ ಅಧಿಕೃತ ಕೆಲಸ ಮುಗಿಸ್ಕೊಂಡು ನಾನು ಹಾಗೆ ಒಂದು ಯಾವುದೇ ಸೆಕ್ಯೂರಿಟಿ ಇತ್ಯಾದಿ ಎಲ್ಲ ಬಿಟ್ಟು ಒಂದು ರೌಂಡ್ ಹೊಡೆದ್ವಿ. ಅಲ್ಲೇ ಜನರನ್ನು ಮಾತಾಡಿಸಿದ್ವಿ. ಮುಸಲ್ಮಾನರು ಹೇಳ್ತಾ ಇದ್ದಿದ್ದು, ಇಲ್ಲ ಕೆಲವರು ನಾವು ಕೆಲವರು ಹಾಕಿಲ್ಲ ಓಟು, ಆದರೆ ಭಾಳ ತಪ್ಪು ಮಾಡಿದ್ವಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನಜೀವನ ಸುಧಾರಿಸಲಿಕ್ಕೆ ಮತ್ತು ಬಿಸ್ನೆಸ್ಸು ಸುಧಾರಿಸಲಿಕ್ಕೆ, ನಮ್ಮ ದಿನನಿತ್ಯದ ಜೀವನ ನಡೆಸಲಿಕ್ಕೆ ಬೇಕಾದಂಥ ಆಗಲಿಕ್ಕೆ ಮೋದಿಯವರ ಕಾರಣ ಅಂತ. ನಾನು ಭಾಳ ದಿವಸ ಆಗಿತ್ತು ಕಾಶ್ಮೀರಕ್ಕೆ ಹೋಗಿ, 6 ವರ್ಷದ ಹಿಂದೆ ಹೋಗಿದ್ದೆ ನಾನು ಬೇರೆ ಕಡೆ ಹೋಗಿದ್ದೆ, ಬಾರಾಮುಲ್ಲಾಕ್ಕೆ ಹೋಗಿದ್ದೆ, ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದೆ. ಶ್ರೀನಗರಕ್ಕೆ ಹೋಗಿದ್ದಿಲ್ಲ. ಶ್ರೀನಗರ ಇನ್ಫ್ರಾಸ್ಟ್ರಕ್ಚರ್ ನೋಡಿ ನನಗೆ ಆಶ್ಚರ್ಯ ಆಯಿತು. ಸಿಕ್ಕಾಪಟ್ಟೆ ಜಾಮ್ ಆಗ್ತಾಯಿದ್ದಂಥ ಅಂಥ ರಸ್ತೆಗಳು ಎಲ್ಲ ಫ್ಲೈಓವರು, ಮತ್ತು ಜಮ್ಮುದಿಂದ ಕಾಶ್ಮೀರವರೆಗೆ ರೈಲು. ಇದಂಗಾಗಿ 5-6 ಪಟ್ಟು ಟೂರಿಸ್ಟ್ಗಳು ಜಾಸ್ತಿ ಆಗ್ಯದ. ಬರೀ 2 ವರ್ಷದ ಹಿಂದೆ ಹೋಲಿಸಿದ್ರೆ ಅವ್ರ ಜೀವನ ನಡೆದಿದೆ ಟೂರಿಸ್ಟ್ ಮೇಲಿಂದ. ಸ್ವಿಟ್ಜರ್ಲ್ಯಾಂಡ್ಗಿಂತ ಚೆನ್ನಾಗಿದೆ ಕಾಶ್ಮೀರ, ಆದರೆ ಹಾಳು ಮಾಡಿದ್ರಿ ಅವರು. ಸ್ಲೋಲಿ ಜನರಿಗೆ ಅನ್ನಿಸ್ತಾ ಇದೆ. ಮತ್ತು ವಿಶೇಷವಾಗಿ ಮುಸಲ್ಮಾನ್ ಮಹಿಳೆಯರಿಗೆ ಅನ್ನಿಸ್ತಾ ಇದೆ, ನಮಗೆ ಸೆಕ್ಯೂರಿಟಿ ಸಿಗಬೇಕು ಅಂತಂದರೆ ಮೋದಿಯವರು ಓಟ್ ಹಾಕಬೇಕು ಅಂತ. ಅದಕ್ಕೆ ಕಾರಣ ಇರ್ಬೋದು, ನಾನು ಅಸೆಸ್ಮೆಂಟ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ನೀವು ಹೇಳಿದ್ದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಮೈ ಪಾಯಿಂಟ್ ವೆರಿ ಕ್ಲಿಯರ್. ನಾಳೆ ಯಾವುದೋ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟು ಬೇರೆ ರೀತಿ ತೋರಿಸುವ ಪ್ರಮೇಯಗಳಿರ್ತದೆ. ಆ್ಯಸ್ ಆಫ್ ನೌ ಐ ಡೋಂಟ್ ನೋ. ಬಟ್ ಮುಸಲ್ಮಾನರೊಳಗೂ ಸಹಿತ, ವಿಶೇಷವಾಗಿ ಮುಸಲ್ಮಾನ್ ಮಹಿಳೆಯರಲ್ಲಿ ಮೋದಿಯವರಿಂದ ನಮಗೆ ಒಂದು ರಕ್ಷಣೆ ಸಿಗ್ತದೆ ಅನ್ನುವಂಥ ಭಾವನೆ ಬರ್ತಾಯಿದೆ. ಚುನಾವಣೆ ಮುಂದೆ ಈ ಕುಂಭಮೇಳದಲ್ಲಿ ಪಾಪಗಳಿರುವಂಥ ವಿಚಾರ ಭಾಳ ಚರ್ಚೆ ಆಯಿತು. ಈ ದಲಿತ ಜನ ಯಾರ ಪಾಪ ಯಾರು ಪ್ರಧಾನ ಆಯಿತು? ಮೊದಲೇದ್ದು ದಿಲ್ಲಿ ಒಳಗೆ
ಕಾಂಗ್ರೆಸ್ಸಿನ ಸಂಪೂರ್ಣ ಪಾಪವನ್ನು ತೊಳೆದು ಹಾಕಿದರು. ಕೇಜ್ರಿವಾಲ್ ಅವರ ಪಾಪ ಕೊಡ ತುಂಬಿ ಬಂದಿತ್ತು, ಅದು ಮುಳುಗಿಸಿದ್ರು ಅಷ್ಟೇ. ನೀ ಎಷ್ಟೇ ಮುಳುಗಿದ್ರೂ ಸಹಿತ ನಿಮ್ಮ ಪಾಪ ಇದಾಗಲ್ಲ ಅಂಥೇಳಿ ಅವ್ರನ್ನ ಪೂರ್ತಿ ಮುಳುಗಿಸಿದರು. ಕಾಂಗ್ರೆಸ್ ಅಂತೂ ಅವ್ರ ಪಾಪ ತೊಳಿಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ಪಾಪವನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ಏನಂದ್ರೆ, ಅವತ್ತು ನಾನು ದಿಲ್ಲಿಯಲ್ಲಿ ಮಾತನಾಡ್ತಾ ಹೇಳಿದ್ದೆ, ಇವರಿಗೆ ಇಫ್ತಿಯಾರ್ ಪಾರ್ಟಿ ಮಾಡಿದ್ರೆ ಈಗ ಇದಕ್ಕೆ ಹೋದವ್ರದ್ದು ಸಹಿತ ಎಷ್ಟು ಒಂದು ಚಿಲ್ಲರೆ ಪೊಲಿಟಿಕ್ಸ್ ಮಾಡ್ತಾಯಿದ್ದಾರೆ. ಕುಂಭಮೇಳದಲ್ಲಿ ಆದಂಥದ್ದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಗತ್ತಿನಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆಯುವುದಿಲ್ಲ. ಅಲ್ಲಿ ಚಿಲ್ಲರೆ ರಾಜಕಾರಣವನ್ನು, ಅಲ್ಲಿ ಸ್ಟ್ಯಾಂಪೇಡ್ ಆದಂಥದ್ದನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಹೋದ್ರೆ ಪಾಪ ಇದಾಗಲ್ಲ, ನೀವು ಮಾಡಿದ ಪಾಪ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮಕ್ಕಾ ಮದೀನಾದೊಳಗೂ ಸಹಿತ ಕಾಲು ತುಳಿತದೊಳಗೆ ಬಿಸಿಲಿನಿಂದ ಜನ ಸತ್ತಿದ್ದಾರೆ. ಅದರರ್ಥ ಮಕ್ಕಾ ಮದೀನಾಕ್ಕೆ ಹೋಗಬಾರ್ದಂತಿದೆಯಾ? ಮತ್ತು ಅಲ್ಲಿ ಹೋದ್ರೆ ಪಾಪ ಹೋಗ್ತದ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಅನೇಕ ಮುಖಂಡರು ಹೋಗಿ ಮುಳುಗೆದ್ದು ಬಂದಾರಲ್ಲ, ಯಾಕೆ ಕೇಳೋದಿಲ್ಲ ಅವರಿಗೆ? ಹೋಗಿ ಹೇಳ್ಬೇಕಾಯ್ತು ಕಾಂಗ್ರೆಸ್ದವರು, ನಮ್ಮ ಕಾರ್ಯಕರ್ತರು ಯಾರು, ನಮ್ಮ ಮುಖಂಡರು ಯಾರು ಹೋಗಬಾರದಂತ. ಅಲ್ಲ ಹೋಲಿ, ನಾನು ಒಳ್ಳೇದು, ನಾನು ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ. ಯಾರು ಹೋಗಿದ್ದಾರೆ ಅವ್ರನ್ನ ಖಂಡಿತವಾಗಿ ನಾನು ಟೀಕೆ ಮಾಡ್ತಾ ಇಲ್ಲ. ಅವ್ರವ್ರ ಶ್ರದ್ಧೆ. ನಮ್ಮ ಸಮಾಜ ಹೆಂಗದ, ನಮ್ಮ ಸಂಸ್ಕೃತಿ ಹೆಂಗದ, ನಮ್ಮ ಇತಿಹಾಸ ಹೆಂಗದ ಅಂತಂದ್ರೆ, ದೇವರ ಇಲ್ಲ ಅಂತಂದವನು ಸಹಿತ ನಾವು ಋಷಿ ಅಂದವ್ರು, ನಾವು ಚಾರ್ವಾಕನನ್ನು. ಇದು ನಮ್ಮ ಇದೇ ಇದು. ಋಣಂ ಕೃತ್ವ ಘೃತಂ, ಸಾಲ ಮಾಡ್ಯಾದರೂ ತುಪ್ಪ ತಿನ್ನು ಅಂತ ಹೇಳಿದ್ದು, ತುಪ್ಪ ಕುಡಿ ಅಂತ. ಅಂದ್ರೇನು, ಅವಾಗ ತುಪ್ಪನ ಭಾಳ ಲಕ್ಸುರಿ ಅಂತ ತಿಳ್ಕೊಂಡಿದ್ರು. ಈಗ ಬೇರೆ ಬೇರೆ ಕುಡಿಯೋದು ಲಕ್ಸುರಿ ಅಂತ ತಿಳ್ಕೊಂಡ್ರೆ ಮಂದಿ. ಅದಕ್ಕೆ ಆವಾಗ ತುಪ್ಪ ಅಂತ ಹೇಳಿದ್ದ ಅವ ಚಾರ್ವಾಕ. ಅವನೊಂದು ಥೇರಿ, ಅವಗೂ ಋಷಿ ಅಂದ್ರೆ ನಮ್ಮವರು. ಈ ಥರದ ಒಂದು ದೇಶ ನಮ್ಮದು. ಹಾಗಾಗಿ ಒಂದು ಸಂಸ್ಕೃತಿಯನ್ನು ಟೀಕೆ ಮಾಡಿದ್ದೂ ಕಾಂಗ್ರೆಸ್ಸಿಗೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೊಡೆತ ಆಗಿದೆ ಅಂತ ನನ್ನ ಭಾವನೆ. ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಸುಗ್ರೀವಾಜ್ಞೆಯನ್ನು ರೆಡಿ ಮಾಡಿದ್ರು, ರಾಜ್ಯಪಾಲರು ಅದಕ್ಕೆ ತಿರಸ್ಕಾರ ಮಾಡಿದ್ರು. ಸರ್ಕಾರದ ಸುಗ್ರೀವಾಜ್ಞೆ ನೋಡ್ರಿ, ಅದು ಹೇಳ್ತೇನೆ. ಆಮೇಲೆ ಇದನ್ನೊಂದು ಬೇರೆ ಹೇಳ್ತೇನೆ. ಮತ್ತು ಅದನ್ನು ಎಲ್ಲರೂ ಎದ್ದು ಹೋಗಿ ಬರೀ ಇದನ್ನ ಪೊಲಿಟಿಕ್ಸ್ ಅಷ್ಟೇ ಹಾಕ್ತೀರಿ ನೀವು. ಮೈಕ್ರೋ ಫೈನಾನ್ಸ್ದಲ್ಲಿ ರಾಜ್ಯಪಾಲರಿಗೆ ಕೆಲವು ಪಾಯಿಂಟ್ಗಳನ್ನು ಅವರು ಹೇಳಿದ್ದಾರೆ. ಮತ್ತು ಇದ್ದ ಕಾನೂನದಲ್ಲಿಯೂ ಸಹಿತ ಅವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ರಾಜ್ಯಪಾಲರಿಗೆ ಅವ್ರು ಏನು ಸ್ಪಷ್ಟೀಕರಣ ಕೇಳಿದ್ದಾರೆ ಅದನ್ನು ಸರಿಯಾಗಿ ಕೊಡ್ರಿ. ಕೊಟ್ಟು ಅದರಲ್ಲಿ ಏನು ಲೋಪದೋಷಗಳನ್ನು ರಾಜ್ಯಪಾಲರು ಎತ್ತಿ ತೋರಿಸಿದ್ದಾರೆ. ಯಾಕಂದರೆ ರಾಜ್ಯಪಾಲರು ಹಾಗೇ ಕಣ್ಣು ಮುಚ್ಚಿ ಏನೋ ಕಳಿಸಿರೋದಲ್ಲ. ಇದರೊಳಗ ಯಾವುದೇ ರೀತಿಯ ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ. ಮೈಕ್ರೋ ಫೈನಾನ್ಸ್ಗಳು ದಾದಾಗಿರಿ ಮಾಡೋದ್ರ ಬಗ್ಗೆ, ದುಂಡಾವರ್ತನೆ ಮಾಡೋದ್ರ ಬಗ್ಗೆ ನಮ್ಮದು ವಿರೋಧ ಇದೆ. ಆದರೆ ನಾಳೆ ಕೋರ್ಟ್ನಲ್ಲಿ ಅದು ಸ್ಟ್ರೈಕ್ ಡೌನ್ ಆಗಬಾರ್ದು, ಕೋರ್ಟ್ನಲ್ಲಿ ಅದಕ್ಕೆ ಸ್ಟೇ ಆಗಬಾರ್ದು. ಅದನ್ನು ನೋಡಿ ರಾಜ್ಯಪಾಲರು ಸಲಹೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ ಹೆಡ್ ಅವರು ರಾಜ್ಯದಲ್ಲಿ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಏನು ತಪ್ಪು ಇದೆ ಅದನ್ನು ತಿದ್ದುಕೊಂಡು ಮತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನು ಕನ್ವಿನ್ಸ್ ಮಾಡಿ ಮಾಡಿಸ್ಬೇಕು. ಅಗತ್ಯ ಇದ್ದರೆ ರಾಜ್ಯಪಾಲರ ಜೊತೆಗೆ ಎಲ್ಲ ವಿಷಯಗಳದ ವಿರೋಧ ಪಕ್ಷದವ್ರನ್ನೂ ಅಂದರೆ ಅಶೋಕ್ ಅವ್ರನ್ನ, ಚಲವಾದಿ ನಾರಾಯಣ್ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತುಕತೆ ಮಾಡಿ ಎಲ್ಲಿ ಸರಿ ಇದೆ ಅದನ್ನು ಸರಿ ಮಾಡಿಸಿ ಇದನ್ನು ಪರಿಹರಿಸ್ಬೇಕು.